ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ಭುವನು ಅಳ್ತಾ ಇದ್ದಾನೆ. ಯಾವತ್ತಪ್ಪ ಇದು ಅಂತಂದರೆ ಗೌರಿ ಹಬ್ಬದ ದಿವಸ ಗಣೇಶಗಳನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ನಾವು ಸಿಟಿಗೆ ಹೋಗಿದ್ವಲ್ವ. ಅವತ್ತು ನನಗೂ ಗಣೇಶ ಕೊಡಿಸುವಂತ ಕೂತ್ಕೊಂಡು ಅಲ್ಲೇ ಅಳಕ್ಕೆ ಶುರು ಮಾಡಿಬಿಟ್ಟ. ಏನಂದರೆ ನಾವು ಯಾವಾಗಲೂ ಗಣಪತಿನ ತಂದಿರಲಿಲ್ಲ, ಹಂಗಾಗಿ ಬೇಡ ಅಂತ ಮನೆಗೆ ಕರ್ಕೊಂಡು ಬಂದ್ವಿ. ಮನೆಗೆ ಕರ್ಕೊಂಡು ಬಂದಮೇಲೆ ಅವ್ನ ಮುಖ ನೋಡಿ ಹತ್ತು ಹೇಗಾಗಿದೆ ಅಂತ, ಮುಖ ಎಲ್ಲ ರೆಡ್ ಆದಾಗ ಕಣ್ಣೆಲ್ಲ ಊದ್ಕೊಂಡಂಗಾಗಿತ್ತು. ಸರಿ ಬಿಡತ್ತಾಗಿ ಇದೊಂದು ವರ್ಷ ಚಿಕ್ಕನಲ್ವ ತಂದ್ಕೊಡೋಣ ತಾಗಿ ಮಾಡಲಿ ಪೂಜೆನ ಅಂತ ಮತ್ತೆ ಸಿಟಿಗೆ ಒಂದು 6 ಗಂಟೆ 6:15 ಆಗಿತ್ತು. ಅವಾಗ ಹೋದ್ವಿ. ಅವಾಗ ಹೋಗಿ ಗಣೇಶನೆಲ್ಲ ನೋಡಿ ತಗೊಂಡು ವಾಪಸ್ಸು ಬಂದ್ವಿ. ಏನಂತ ಅಂದರೆ ಫಸ್ಟ್ ಟೈಮ್ ನಮ್ಮಲ್ಲಿ ಗಣೇಶನ ತಗೊಂಡು ಬಂದಿದ್ದು ಇಲ್ಲಿಗೆ, ನಮ್ಮನೆಗೆ ತಂದು ಇಟ್ಟು ಪೂಜೆ ಮಾಡಿದ್ದು. ಅದು ಬಿಟ್ಟರೆ ನಾವು ಯಾವಾಗಲೂ ದೇವಸ್ಥಾನದಲ್ಲಿ ಇಡ್ತಿದ್ರಲ್ವ, ಅಲ್ಲಿಗೆ ಹೋಗಿ ನೋಡೋದು, ಪೂಜೆ ಮಾಡ್ಕೊಂಡು ಬರೋದು ಮಾಡ್ತಾಯಿದ್ವಿ. ಬಾಳೆಹಣ್ಣು ತಗತ್ನಿ, ಅಲ್ಲೊಂದು ಚಿಪ್ಪು, ಆಮೇಲೆ ಅಲ್ಲೇ ಹಂಗೆ ಅಷ್ಟು ಕುಂಕುಮ ತಗತ್ನಿ. ನಿಮ್ಮದೇ ಗಣಪತಿ ಒಟ್ಟು ಕಾಣ್ತೈತಿ. ಹಂಗೆ ಇರೋದು, ಅಮುಕ್ಬಾರ್ದು ಜೋರಾಗಿ. ಛತ್ರಿ ಬೇಕಾ ಮುಂದಕ್ಕೆ? ಛತ್ರಿ ಹಾಕಿ ಇಲ್ಲಿಟ್ಟು, ನೀವು ಗಟ್ಟಿಗಿಟ್ಟು ಅಲ್ಲೇ ಇಟ್ಟು ಟಿಕ್ಕಿಗೆ. ಯಾಕೆ ತೆಗೆದು ನೋಡ್ತಿ ಇಟ್ಟು ನೋಡ್ತೈತಿ. ಅದನ್ನೇ ಕೊಟ್ಟಾರೆ, ಬೇರೆದಾಗ ಕೊಟ್ಟಾರ ಅಂತ. ಅದು ಹೆಂಗೆ ಅಲ್ಲಿ ನೋಡ್ನಿಲ್ವಾ ನಾವು ಮುದ್ರದಾಗ ಇಟ್ಟು ಗುಮ್ಮ ಕೂತಂಗ್ ಕೂತೈತಲ್ಲ ಗಣಪತಿ. ಬೇಡ, ಈಗ ತೆಗಿಬಾರ್ದು, ಮುಚ್ಚಿಟ್ಟು. ನಾವು ಫಸ್ಟ್ ಟೈಮ್ ಗಣೇಶನ್ ತಗೊಂಡು ಬಂದಿದ್ರು ಕೂಡ ತುಂಬಾ ಚೆನ್ನಾಗಿ ಆಯಿತು ಪೂಜೆ ಎಲ್ಲ ಅಂತ ಹೇಳ್ಬೋದು. ಏನಂತ ಅಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಲೇ ಡೆಕೋರೇಷನ್ದು ಸ್ವಲ್ಪ ಐಟಮ್ಸ್ ಇಟ್ಟಿದ್ದೀನಲ್ವ, ಅದನ್ನೇ ಬ್ಯಾಕ್ಗ್ರೌಂಡಿಗೆ ಆ ಥರ ಈಗ ನೋಡ್ತಾ ಇದ್ದೀರಲ್ವ ಆ ಥರ ಎಲ್ಲ ಮಾಡಿ ಸಖತ್ ಬೇಗನೆ ಮುಗಿದೋಯ್ತು. ಅದು ಏನು ಡೆಕೋರೇಷನಿಂದೆಲ್ಲ ಎಲ್ಲ ರೆಡಿ ಇತ್ತಲ್ವ, ಹಂಗಂಗೆ ನೇತಾಕೋದಲ್ವ.
ಸೊ ಇನ್ನೊಂದೇನೆಂದರೆ ಗಣೇಶ ಮಾತ್ರ ಸಖತ್ತು ಲಕ್ಷಣವಾಗಿರುವಂಥ ಗಣೇಶ ಸಿಕ್ಕಿತ್ತು ನಮಗೆ. ಅದು ಏನಂದರೆ ಕೂರಿಸಿ ಎಲ್ಲ ಪೂಜೆ ಮಾಡಿದ ಮೇಲೆ ನೋಡೋದಕ್ಕೇ ಒಂಥರ ಸಖತ್ತು ಖುಷಿ ಆಗ್ತಾ ಇತ್ತು. ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಂತ ನನಗೆ ಹಂಗೆ ಅನ್ನಿಸ್ತಾ ಇತ್ತು. ಏನಂತಂದರೆ ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿ ಮಾಡಿಕೊಂಡ್ರು ಚೆನ್ನಾಗಿ ಆಯಿತು ಮಾತ್ರ ಪೂಜೆ ಎಲ್ಲ. 3 ದಿವಸ ಇಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೋಮವಾರ ಅದನ್ನು ನೀರಿಗೆ ಬಿಡೋಣ ಅಂತ. ಸ್ವಲ್ಪ ಸ್ವಲ್ಪ ಚಿಕ್ಕದಾಗೇನೆ ನೈವೇದ್ಯಗಳನ್ನ ಮಾಡಿಕೊಂಡು ಸೋಮವಾರದವರೆಗೂ ಇಟ್ಕೊಂಡು ಬಿಡೋಣ ಅಂತ. ಇನ್ನೊಂದೇನೆಂದರೆ ನಾನು ಅವತ್ತೇ ಸಂಜೆನೇ ಬಿಡೋಣ ಅಂತ ಹೇಳಿದೆ ಹರಿಗೆ ಭುವನಿಗೆಲ್ಲ. ಭುವನು ಇಷ್ಟು ಚೆನ್ನಾಗಿರೋದನ್ನ ಇಷ್ಟು ಬೇಗ ಬಿಡ್ತಾರಾ ಅಂತ ಹೇಳ್ತಾ ಇದ್ದ. ಸೊ ಅದು ಕೂಡ ಹಂಗೆ ಇತ್ತು, ನಮಗೂ ಹಂಗೆ ಅನ್ನಿಸ್ತಾ ಇತ್ತು, ಇಷ್ಟೊಂದು ಚೆನ್ನಾಗಿರೋದನ್ನ ತಗೊಂಡೋಗಿ ಹೆಂಗಪ್ಪ ನೀರಿಗೆ ಬಿಡೋದು ಅಂತ. ಸೊ ಅಕ್ಕಪಕ್ಕ ಮನೆ ಮಕ್ಕಳನ್ನೆಲ್ಲ ಕರೆದು ಪೂಜೆ ಮಾಡಿ ಅವನು ಪ್ರಸಾದ ಎಲ್ಲ ಕೊಟ್ಟು ಎಲ್ಲ ಮಾಡ್ದ. ಏನು ಅಂತಂದರೆ ಬೇಡ ಅಂತ ತರೋದು ಬೇಡ ಅಂತ ಅನ್ನಿಸ್ತಿತ್ತು. ಆದರೆ ತಂದ ಮೇಲೆ ಆ ಮನೆ ಒಳಗೆ ಅದಷ್ಟು ಚೆನ್ನಾಗಿ ಕಾಣಿಸ್ತಾ ಇರೋದ್ರಿಂದ ನೋಡೋಕ್ಕೇ ಒಂಥರ ಸಖತ್ತು ಖುಷಿ ಆಗ್ತಾಯಿತ್ತು ಮಾತ್ರ. ಫಸ್ಟ್ ಟೈಮ್ ಗಣೇಶ ತಂದು ಇಷ್ಟೊಂದು ಚೆನ್ನಾಗಿ ಚಿಕ್ಕದಾಗಿ ಪೂಜೆ ಮಾಡಿದ್ರೂ ಅಷ್ಟೊಂದು ಚೆನ್ನಾಗಿ ಆಗಿದ್ದು ಸಖತ್ತು ಮನಸ್ಸಿಗೆಲ್ಲ ಖುಷಿ ಆಯಿತು ಮಾತ್ರ. ಹಾಯ್, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಸೊ ನಮ್ಮನೆ ಗಣಪತಿನ ನೋಡ್ಕೊಂಡು ಬಂದ್ರಿ ಅಲ್ವಾ. ಏನಪ್ಪ ಅಂದರೆ ಭುವನ ಹಠ ಮಾಡ್ದೆ ಈ ವರ್ಷ ಅಂತ ತಗೊಂಡು ಬಂದಿದ್ದು. ನಾವೇನು ಯಾವ ವರ್ಷವೂ ತಂದು ಪೂಜೆ ಮಾಡಿರಲಿಲ್ಲ. ಇಲ್ಲಿ ಸ್ವಲ್ಪ JCB ಸೌಂಡ್ ಬರ್ತಾ ಇದೆ. ಸ್ವಲ್ಪ ಮರ ಕುಯ್ಯೋದು ಮತ್ತು JCB ಇಲ್ಲ ಮನೆ ಮುಂದೆ ತೋಟ ಎಲ್ಲ ಇತ್ತಲ್ಲ, ಅದೆಲ್ಲ ಕ್ಲೀನ್ ಆಗ್ತಾ ಇದೆ ಇವಾಗ. ಸೊ ಹಬ್ಬ ಸಿಂಪಲ್ಲೇ, ನಾವೇನು ಗೌರಿ ಗಣೇಶ ಎಲ್ಲ ಯಾವಾಗಲೂ ಮಾಡ್ತಾ ಇರಲಿಲ್ಲ. ಈ ವರ್ಷ ಭುವನು ನೋಡಿದ್ರಲ್ವ, ಅಲ್ಲಿ ಅಳ್ತಾ ನಿಂತ್ಬಿಟ್ಟಿದ್ದ ತಗೊಳ್ಳೋಣ ಅಂತ. ನಾವು ಮನೆಗೆ ಬಂದು ಕರ್ಕೊಂಡು ಬಂದಿದ್ದೆ, ಬೇಡ ಅಂತ ಕರ್ಕೊಂಡು ಬಂದಿದ್ದೆ. ಮತ್ತೆ ಅವನು ಅಳ್ತಾ ಇದ್ದ ಅಂತ ಸಂಜೆ ಕರ್ಕೊಂಡೋಗಿ ತಗೊಂಡು ಬಂದಿದ್ದು. ಒಂದು 6:30 7 ಗಂಟೆ ಆಗಿತ್ತು. 7 ಗಂಟೆ ಜಾಸ್ತಿನೇ ಆಯಿತು ಟೈಮು ನಾವು ತೊಗೊಂಡು ಬರೋವಷ್ಟರೊಳಗೆ. ಸೊ ಹಂಗಾಗಿ ತಗೊಂಡು ಬಂದು ಪೂಜೆ ಎಲ್ಲ ಮಾಡಿ ಅಲ್ಲಿ ಹೊರಗಡೆ ಸ್ವಲ್ಪ ಸೌಂಡ್ ಇತ್ತು ಅಂತ ಮನೆ ಒಳಗೇ ಬಂದೆ. ಸೊ ಹಬ್ಬ ಎಲ್ಲ ಇವಾಗ ಇನ್ನೇನು ಶುರು ಆಗಿದೆ. ಬೆಳಗ್ಗೆ ಊರಲ್ಲಿ ಕೂಡ ಗಣಪತಿ ಎಲ್ಲ ಇಟ್ಟಿದ್ದಾರೆ. ಆ ಕಡೆ ಎಲ್ಲ ಏನು ಹೋಗಿಲ್ಲ ಇನ್ನೂ. ನಮ್ಮಲ್ಲೇ ಗಣೇಶ ತಂದುಬಿಟ್ವಲ್ವ, ಅದೇನೇ ಹೆಂಗೆ ಏನೋ. ಇನ್ನೊಂದೇನು ಅಂದರೆ ನನಗೆ ಹೆಂಗೆ ಏನು ಅದೆಲ್ಲ ಇದೆಲ್ಲ ರೂಲ್ಸ್ ಎಲ್ಲ ಇರುತ್ತಲ್ವ, ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅದೆಲ್ಲ ಏನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಬೇರೆ ತಗೊಂಡು ಬಂದಿದ್ದು. ವಿಘ್ನೇಶ್ವರ ಏನೇ ತಪ್ಪಿದ್ರು ನೀನೇ ಕ್ಷಮಿಸ್ಬಿಡಪ್ಪ ಅಂತ ಅಂದ್ಕೊಂಡು ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ. ನನಗೆ ಹೇಗೆ ಅನಿಸುತ್ತೆ ಏನು ಬರುತ್ತೆ ಅದನ್ನು ಇಟ್ಟು ಪೂಜೆ ಮಾಡಿದ್ದೀನಿ. ಸೊ ಇವಾಗ ಅಂದರೆ ಬೆಳಗ್ಗೆ ನೈವೇದ್ಯಕ್ಕೆ ಹಾಲನ್ನು ಇಟ್ಬಿಟ್ಟು ಪೂಜೆ ಮಾಡಿ ಇದು ಮಾಡಿದ್ದೀನಿ ಅಷ್ಟೇ. ಸಂಜೆ ಕಾಯೆಲ್ಲ ಒಡೆದು ಕಡುಬು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಡುಬು ಎಲ್ಲ ಮಾಡಿ ಇಟ್ಟು ಪೂಜೆ ಮಾಡೋಣ ಅಂತ. ನಾನು ಸಂಜೆನೇ ಬಿಡೋಣ ಅಂತ ಅಂದ್ಕೊಂಡೆ. ಇವನು ಭುವನು 3 ದಿವಸ ಇರಲಿ ಅಂತಿದ್ದಾನೆ. ಸೋಮವಾರ ಬಿಡೋಣ ಅಂತ ಹೇಳ್ತಿದ್ದಾನೆ. ಇನ್ನೇನು ತಂದಾಗಿದೆಯಲ್ಲ, ಹೆಂಗಾಗುತ್ತೆ ಹಂಗಂಗೆ ಆಗಲಿ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಸೊ ಫಸ್ಟ್ ಟೈಮು ನಮ್ಮ ಮನೇಲಿ ಗಣೇಶ ತಂದು ಇಟ್ಟು ಪೂಜೆ ಮಾಡಿರೋವಂಥದ್ದು. ನಾನು ಯಾವಾಗ್ಲೂ ಒಂದು ಗಣಪತಿ ವಿಗ್ರಹನೇ ಪೂಜೆ ಮಾಡೋದು ಯಾವಾಗ್ಲೂ ಮನೆಯಲ್ಲಿ. ಅಂದರೆ ಹಿಂಗೆ ಹೊರಗಡೆಯಿಂದ ತಂದು ಇಟ್ಟು ಪೂಜೆ ಮಾಡಿರೋದು ಫಸ್ಟ್ ಟೈಮು. ಸೊ ಸಂಜೆ ಹಿಂಗೆ ಆಗುತ್ತೆ ಪೂಜೆ, ನೋಡೋಣ. ನಾವು ಮಾಮೂಲಿ ಹಬ್ಬ ಥರ ಮಾಡ್ಕೊಂಡಿದ್ರೆ ನಾವೇನು ಮಾಡ್ತಿದ್ವಿ ಅಂದರೆ ನಮ್ಮಮ್ಮರ ಮನೆಗೆ ಹೋಗ್ತಿದ್ವಿ. ಬನ್ನಿ ಅಂತ ಹೇಳಿದರು ಅವರು. ನಾವು ಮಧ್ಯಾಹ್ನ ಟೈಮ್ ಹೊತ್ತಿಗೆ ಬರ್ತೀವಿ ಅಂತ ಹೇಳಿದ್ವಿ. ಸೊ ಇನ್ನು ನಾವೇ ಗಣಪತಿ ಇಟ್ಕೊಂಡಿರೋದ್ರಿಂದ ಅವರನ್ನೇ ಬನ್ನಿ ವಾಪಸ್ಸು ಮತ್ತೆ ಅಂತ, ಅಂದರೆ ಒಂದು 2 ದಿವಸದಿಂದ ಕಾಯಿ ಕೊಡೋದಕ್ಕೆ ಅಂತ ಬಂದಿದ್ರಲ್ವ, ಅವತ್ತು ಹೇಳೋಗಿದ್ರು ಬನ್ನಿ ಅಂತ. ಗಣೇಶ ಹಬ್ಬದ ದಿವಸ ಮಧ್ಯಾಹ್ನದ ಹೊತ್ತಿಗೆ ಬನ್ನಿ, ಅಲ್ಲೇ ಊಟ ಮಾಡ್ಕೊಂಡು ಬರೀರೋಂತೆ ಅಂತ. ಆಮೇಲೆ ಇನ್ನು ನಾವೇನೇ ಬನ್ನಿ ಅಂತ ಅಂದ್ವಿ. ಅವರೇನೋ ಅಮ್ಮ ಏನೋ ಇದು ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ. ಹಂಗಾಗಿ ಇನ್ನು ನಾನು ಹೋಗ್ತೀನಲ್ವ, ಮಾಡೋಣ ಬರ್ತೀಯಲ್ಲ ಅವಾಗ ಮಾಡೋಣ ಅಂತ ಫೋನ್ ಮಾಡಿದಾಗ ಹಂಗೆ ಅಂತಾಯಿದ್ರು. ಇನ್ನು ನಾನು ಇನ್ನೆಲ್ಲಿ ಬರೋಕ್ಕಾಗುತ್ತೆ, ಇನ್ನು ಗಣಪತಿ ಇಟ್ಕೊಂಡಿದ್ದಾನೆ, ನಿಮ್ಮ ಮೊಮ್ಮಗ ಬಂದ್ಬಿಡಿ ಇಲ್ಲಿಗೇನೆ ಅಂತ ಅಂದೆ. ಸೊ ಹಂಗಾಗಿ ಅವ್ರು ಅದು ಹಂಗೇ ರವೆ ಎಲ್ಲನೂ ಹಂಗೆ ತಗೊಂಡು ಬಂದಿದ್ರು. ಇಲ್ಲಿ ಹರಿ ಮತ್ತು ಭುವನು ಅಪ್ಪಾಜಿ ಅಮ್ಮ ಎಲ್ಲ ಸೇರ್ಕೊಂಡು ರವೆ ಉಂಡೆ ಮಾಡಿದ್ರು. ಹಾಗೇ ನಾನು ಕಡುಬು ಮತ್ತು ಅವರೆಬೇಳೆ ಸಾಂಬಾರು ಮಾಡೋಣ ಅಂತ ಆಲೂಗೆಡ್ಡೆನ ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ. ಅವರಲ್ಲಿ ರವೆ ಉಂಡೆ ಮಾಡ್ತಾಯಿದ್ರು, ನಾನು ಈ ಕಡೆ ಸಾಂಬಾರು ಮಾಡ್ತಾಯಿದ್ದೆ. ಅದಾದಮೇಲೆ ಹಂಗೆ ಕಡುಬನ್ನ ಹರಿನೇ ಮಾಡಿದ್ರು ಕಡುಬು. ಏನಂತಂದರೆ ನಮಗೆ ಹೋಟ್ಲಲ್ಲಿ ಮಾಡಿ ಅಭ್ಯಾಸ ಇದೆಯಲ್ವ, ಹಂಗಾಗಿ ಮಾಡಿದ್ವಿ. ಸೊ ಎಲ್ಲ ಆದಮೇಲೆ ಪ್ರಸಾದ ಎಲ್ಲನೂ ಇಟ್ಟು ದೇವ್ರಿಗೆ ಮತ್ತೆ ಪೂಜೆ ಮಾಡಿದ್ರು ಭುವನು, ಅಮ್ಮ,
ಮತ್ತು ನಮ್ಮ ಅಪ್ಪಾಜಿ. ನಾವು ಅಂತ ಅಂದರೆ ಬೆಳಗ್ಗೆ ಹೊತ್ತು ಪೂಜೆ ಮಾಡಿದ್ವಲ್ವ ಹರಿ ನಾನು ಎಲ್ಲ, ಹಾಗಾಗಿ ಸಂಜೆ ಪೂಜೆ ಅವರೇ ಮಾಡಲಿ ಅಂತ ಅಂದ್ಕೊಂಡು ಸುಮ್ಮನೆ ಅದು. उमासुता नमामि विघ्नेश्वर पाद पद्म पंकजं निष्कामनं भीमनं शोक विनाशकारणं भूतगणाविषयितं ब्रह्मेन्द्राय वन्द्यतेन्द्रं ब्रह्मानन्दमातनतृप्ते दक्षिणामूर्ते नमः दक्षिणामूर्ते नमः दक्षिणामूर्ते नमः गुरुब्रह्म गुरुविष्णु गुरुदेवो महेश्वर साक्षात् परब्रह्म तस्मै श्री गुरुवे नमः तस्मै श्री गुरुवे नमः तस्मै श्री गुरुवे नमः ಜಗನ್ಮಾತೆ ಆದಿಶಕ್ತಿ ತಾಯಿ ಚಾಮುಂಡೇಶ್ವರಿ ನಮ್ಮಮ್ಮ ಎಲ್ಲರಿಗೂ ಕುಟುಂಬ ಎಲ್ಲ ಒಳ್ಳೇದು ಮಾಡಿ ಭಗವಂತ ಒಳ್ಳೆಯ ವಿದ್ಯೆ ಬುದ್ಧಿ ಅದನ್ನು ಕೊಡ್ಲಿಕ್ಕನಪ್ಪ ಮಕ್ಕಳಿಗೆ ಎಲ್ಲರಿಗೂ ಎಲ್ಲರೂ ಸರ್ವ ಜನರು ಸುಖಿ ಭವ ನಮೋ ನಮಃ. ಎಲ್ಲೆಲ್ಲಿಂದನ ಬಂದವಕ್ಕ ನಾವು ಆತಗೆ. ಅವರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಮನೆಗೆ ಹೊರಟ್ರು. ಹೋಗ್ತೀವಿ ಅಂತ ನಾವು ಉಳ್ಕೊಳ್ಳಿ ಅಂತ ಅಂದೆ, ಇಲ್ಲ ಹೋಗ್ತೀವಿ ಅಂತ ಹೊರಟ್ರು. ಸೊ ನಾಳೆ ಒಂದು ಮದುವೆ ಫಂಕ್ಷನ್ಗೂ ಕೂಡ ಹೋಗ್ಬೇಕಿತ್ತು. ಹಂಗಾಗಿ ಬನ್ನಿ ಮದುವೆಗೆ ಬರ್ತೀರಾ ಅಂತ ಕೇಳ್ತಾಯಿದ್ರು. ಹ್ಞೂ ಬರ್ತೀವಿ, ಇನ್ನೇನು ಮನೆ ಹತ್ರ ಇರ್ತೀವಲ್ವ ಬರ್ತೀವಿ ಅಂತ ಹೇಳ್ತಾಯಿದ್ರು. ಗಣೇಶ ತಂದಿರಲಿಲ್ಲ ಅಂದಿದ್ರೆ ಹರಿ ಮತ್ತೆ ಕ್ಯಾಂಟೀನ್ ಶುರು ಮಾಡಿಬಿಡ್ತಿದ್ರು. ಮತ್ತಿನ್ನೇನು ಮದುವೆ ಅವು ಇವು ಅಂತ ಏನೂ ಹೋಗ್ತಿರ್ಲಿಲ್ಲ. ಇನ್ನೇನು ಗಣೇಶ ಇರೋದ್ರಿಂದ ಒಂದು 2 ದಿವಸ ರಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮನೇಲೇ ಇದ್ದೀವಿ. ಸೋಮವಾರ ಬಿಡೋಣ ಗಣೇಶನ್ನ. ಈ ಬೇಲಿ ಉಜ್ಜಿ ಬಿಡ್ತಾರೆ ಚಂದ. ನಮ್ಮನೆ ಮುಂದೆ ಇದ್ರಗಡೆ ಕೆರೆ ಹೆಂಗಿಳಿಲ್ಲ ನಾನು ಅಲ್ಲಾಡ್ತೈತಿ ಇಲ್ಲಿ. ಬಾಯ್ ಬಾಯ್ ಬರ್ತೀರಾ? ಬರ್ತೀರಾ? ಬಾಯ್. ಬಾರಪ್ಪ.